ನಮಸ್ಕಾರ ವೀಕ್ಷಕರೇ, ಇದು ವಿಕಾಸ್ ನ್ಯೂಸ್ ಕನ್ನಡ ನಿಮ್ಮ ವಾಹಿನಿ. ಇವತ್ತ ಮುಖ್ಯವಾಗಿ ಎರಡು ಸುದ್ದಿಗಳನ್ನು ನೋಡೋಣ. ಇದು ಮೊದಲನೇದಾಗಿ ಒಂದು ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನಕ್ಕಾದ ಖುಷಿಯ ಸುದ್ದಿಯನ್ನ, ಅದಾದ ನಂತರ ಮತ್ತೊಂದು ಇದ್ದಿದ್ದೇ ಅದು ಸಾಮಾನ್ಯ ಸಭೆಯಲ್ಲಿ ಗದ್ದಲದ ನಡುವೆ ಕೆಲವೊಂದು ಅನುಮೋದನೆಗಳು ಮತ್ತು ಕೆಲವೊಂದು ವಿಚಾರಗಳನ್ನ ಕ್ರಿಯಾ ಯೋಜನೆಗಳನ್ನು ರಚನೆ ಮಾಡಿದಂತ ಮತ್ತೊಂದು ಸುದ್ದಿ ಐತೆ. ಈಗ ಮೊಟ್ಟ ಮೊದಲನೇದಾಗಿ ಒಂದು ಖುಷಿಯ ಸುದ್ದಿಗಳನ್ನ ನೋಡೋಣ. ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಮುದಗಲ್ ಪುರಸಭೆಗೆ ಇವತ್ತೇನು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಶ್ರೀಮತಿ ರಂಜಾನ್ ಬಿ ಅಜ್ಮೀರ್ ಅನ್ನೋರು ಆಯ್ಕೆ ಆಗ್ತಾರ. ಇವರು ಆಯ್ಕೆ ಆದಂತ ಸುದ್ದಿಯನ್ನ ಅಥವಾ ವಿಷಯನ ಕೇಳಿದ ಮೇಲೆ ಅವ್ರು ನೂರಾರು ಅಭಿಮಾನಿಗಳದ್ದು ಖುಷಿ ನೋಡ್ಬೇಕು. ಇವತ್ತು ಅನೇಕ ಕಡೆ ಒಂದ್ ಕಡೆ ಬಣ್ಣ, ಒಂದ್ ಕಡೆ ಬಾಣ ಹಚ್ಚುವುದು ಮತ್ತು ಇನ್ನು ಕೆಲವು ಮಂದಿ ಸದಸ್ಯರಿಗೆ ಶಾಲು ಹಾರ ಹಾಕಿ ಸನ್ಮಾನ ಮಾಡಿದ್ದು. ಇನ್ನು ಮತ್ತೊಂದು ಕಡೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದ್ದು ಇಂಥ ವಿಷಯನ್ನ, ಯಾಕಂದ್ರೆ ಇದು ಒಬ್ಬ ಮಹಿಳೆ, ಅದು ಅಲ್ಪಸಂಖ್ಯಾತ ಮಹಿಳೆಯಾಗಿ ಇವತ್ತೇನು ಅವಿರೋಧವಾಗಿ ಎಲ್ಲರ ಒಪ್ಪಿಗೆಯಂತೆ ಸ್ಥಾಯಿ ಸಮಿತಿಗೆ ಅಧ್ಯಕ್ಷರಾಗೋದ್ರಿಂದ ಸಹಜವಾಗಿ ಅವರ ಅಭಿಮಾನಿಗಳಿಗೆ ಖುಷಿ ಅಂತ ವಿಚಾರನೆ. ಇದಕ್ಕೆ ಹಿನ್ನೆಲೆಯಾಗಿ ಎಲ್ಲಾ ಕಾಂಗ್ರೆಸ್ಸಿನ ಸದಸ್ಯರು ಕೂಡ ಮತ್ತು ಈ ಕ್ಷೇತ್ರದ ಲಿಂಗಸೂರು ಕ್ಷೇತ್ರದ ಮಾಜಿ ಶಾಸಕರು ಆದಂತ ಎಸ್ ಹುಲಿಗೆರು ಅವರ ಸಮ್ಮತಿ ಕೂಡ ಇರೋದು ಸಹಜ. ಆದ್ರೆ ಈ ಎಲ್ಲ ಅಭಿಮಾನಿಗಳಿಗೆ ಒಂದು ಖುಷಿಯ ವಿಚಾರವಾಗಿ ಈ ಆ ಸಂಭ್ರಮ, ಅತ್ಯಂತ ಸಂಭ್ರಮವನ್ನ ಕಂಡ್ರಲ್ಲ, ಅದನ್ನ ಆ ದೃಶ್ಯನ ನೋಡೋಣ ಬನ್ನಿ. ಈಗ ಮುದಗಲ್ ಪುರಸಭೆಯ ಸಾಮಾನ್ಯ ಸಭೆಯನ್ನ ಸುದ್ದಿಯನ್ನ ನೋಡೋಣ. ಅದರಲ್ಲಿ ಮುಖ್ಯವಾಗಿ ಇವತ್ತೇನು ಸಭೆ ನಡೆದಂತ ವಿಷಯದಲ್ಲಿ ಒಟ್ಟು 17 ವಿಷಯಗಳ ಕುರಿತು ಅಧ್ಯಕ್ಷೆ ಮಹಾದೇವಮ್ಮ ಗುತ್ತೇದಾರಿಯವರ ಅಧ್ಯಕ್ಷತೆಯಲ್ಲಿ ಮತ್ತು ಉಪಾಧ್ಯಕ್ಷರಾಗಿ ಅಜ್ಮೀರ್ ಬೆಳ್ಳಿಕಟ್ಟ ಅವರ ಉಪಸ್ಥಿತಿಯಲ್ಲಿ ಇವತ್ತೇನು ಮುಖ್ಯಾಧಿಕಾರಿ ನರಸರೆಡ್ಡಿ ಅವರು ಉಪಸ್ಥಿತಿ ಹಾಗೂ ಎಲ್ಲ ಸದಸ್ಯರ ಮಧ್ಯೆ ಇವತ್ತೇನು ಸಾಮಾನ್ಯ ಸಭೆ ನಡೆಯುತ್ತೆ. ಅದರಲ್ಲಿ ಮುಖ್ಯವಾಗಿ 17 ವಿಷಯಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆಯುತ್ತೆ. ಅದರಲ್ಲಿ ಮುಖ್ಯವಾಗಿ ಅಂತಂದ್ರೆ ಪಟ್ಟಣದಲ್ಲಿರುವಂತ ವಾಣಿಜ್ಯ ಮಳಿಗೆಗಳನ್ನ ಹರಾಜು ಪ್ರಕ್ರಿಯೆ, ಅದರ ಜೊತೆಗೆ ಈ ತರಕಾರಿ ಮಾರುಕಟ್ಟೆಯ ಸಂತೆ ಮತ್ತು ಅದರದ್ದು ಹರಾಜು ಮಾಡುವಂತ ಅದರ ಪ್ರಕ್ರಿಯೆ ಬಗ್ಗೆ ಒಪ್ಪಿಗೆ ಕೊಡುತ್ತೆ. ಹಾಗೆ 14ನೇ ಹಣಕಾಸಿನ ಯೋಜನೆಗಳ ಬಗ್ಗೆ ಕ್ರಿಯಾಯೋಜನೆ ಕೂಡ ತಯಾರು ಮಾಡ್ಬೇಕಂತ ಒಪ್ಪಿಗೆ ಕೊಡುತ್ತೆ. ಕೆಲವೊಂದು ವಿಚಾರಗಳಲ್ಲಿ ಸದಸ್ಯರಲ್ಲೇನೆ ಒಂದಿಷ್ಟು ವಾಗ್ವಾದ ಕೂಡ ನಡೆಯುತ್ತೆ. ಆ ವಿಚಾರಗಳನ್ನ ಮುಖ್ಯಾಧಿಕಾರಿ ನರಸರೆಡ್ಡಿ ಕೂಡ ಅದನ್ನ ಸಮಾಧಾನದಿಂದ ಬಗೆಹರಿಸಿ ಅದಕ್ಕೆ ನಾವು ಪ್ರಕ್ರಿಯೆಯನ್ನ ನಾವು ಕೂಡಲೇ ತಕ್ಷಣ ಕ್ರಮ ಕೈಗೊಳ್ತೀವಿ ಅನ್ನೋ ಮಾತನ್ನ ಹೇಳಿ ಎಲ್ಲಾ ಸದಸ್ಯರಿಗೆ ಒಂದು ಸಮಾಧಾನವನ್ನು ಹೇಳ್ತಾರೆ. ಆದ್ರೆ ಒಟ್ಟಾರೆ ಇವತ್ತೇನು ಮುದಗಲ್ ಪುರಸಭೆಯಲ್ಲಿ ನಡೆದಂತ ಸಾಮಾನ್ಯ ಸಭೆ ಕೆಲವೊಂದು ವಿಚಾರಗಳು, ಆಮೇಲೆ ತೆರಿಗೆ ವಿಚಾರ ಬಂತು, ಆಮೇಲೆ ಕುಡಿಯ ನೀರಿನ ಈಗ ಬೇಸಿಗೆ ಆರಂಭ ಮುಂಚೆ ಈಗ ಟ್ಯಾಂಕರ್ಗಳ ಸರಬರಾಜು ಮೂಲಕ ನೀರು ಸಪ್ಲೈ ಮಾಡ್ಬೇಕಂತ ವಿಚಾರಗಳು ಬಂದಾಗ ಅದಕ್ಕೂ ಕೂಡ ಒಪ್ಪಿಗೆ ಮಾಡಿದ್ರು. ಇನ್ನು ಮುಖ್ಯವಾಗಿ ಅಂತಂದ್ರೆ ಬಡಾವಣೆಗಳಲ್ಲಿ ಅನುಮೋದನೆಗೆ ಅಂತ ವಿಚಾರಗಳನ್ನ ಸ್ವಲ್ಪ ಮುಂದಿನ ಸಭೆಯಲ್ಲಿ ನೋಡೋಣ ಅಂತ ಮುಂದೂಡಲಾಯಿತು. ಹಾಗೆ ಈ ಸಭೆಯಲ್ಲಿ ಏನೇನ್ ನಡೀತು ಅನ್ನೋದನ್ನ ಒಂದಿಷ್ಟು ನೋಡೋಣ ಬನ್ನಿ. ಅಲ್ಲೇ ನೀವು ಇದು ಮೇಂಟೈನ್ ಮಾಡಿಲ್ಲ, SC/ST ಮಾಡಿಲ್ಲ, ಅದು ಏನು ಕಾರಣ ಏನಿಲ್ಲ ಅವರು ಪರ್ಸೆಂಟೇಜ್ SC/ST
ಫಸ್ಟ್ ಪ್ಯಾಕೇಜ್ 4 crore 12 lakhs.